ಸ್ವಾಭಿಮಾನಿ ನ್ಯೂಸ್ಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿಗಳು. ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘ ಸಾಗರ ಇವರ ಆಶ್ರಯದಲ್ಲಿ 4ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ, ಕಾರ್ಮಿಕರಿಗೆ ಕ್ಯಾಲೆಂಡರ್ ಮತ್ತು ಟಿ ಶರ್ಟ್ ವಿತರಣಾ ಸಮಾರಂಭವನ್ನು ಇದೇ ತಿಂಗಳ 22ರಂದು ಬೆಳಗ್ಗೆ 10 ಗಂಟೆಗೆ ಮಾಸೂರಿನ ಬಸವೇಶ್ವರ ದೇವಸ್ಥಾನದ ಎದುರು ಹಮ್ಮಿಕೊಳ್ಳಲಾಗಿದೆ ಎಂದು ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ಅಧ್ಯಕ್ಷ ರಾಮಚಂದ್ರ ಮೇಸ್ತ್ರಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು. ಈ ಸಂದರ್ಭದಲ್ಲಿ ಸಂಘದ ಕಾರ್ಯದರ್ಶಿ ಅಣ್ಣಪ್ಪ ಮೇಸ್ತ್ರಿ ಸುರುಗುಪ್ಪೆ, ಸದಸ್ಯರಾದ ಸತೀಶ್ ಅಂಗಡಿ ಸಂಘದ ಚಟುವಟಿಕೆಗಳ ಬಗ್ಗೆ ಮಾತನಾಡಿದರು. ಈ ಸಂದರ್ಭದಲ್ಲಿ ಕೃಷ್ಣಮೂರ್ತಿ ಮೆಳವರಿಗೆ, ಅಣ್ಣಪ್ಪ ಕೆಳದಿ, ಶಂಕರಪ್ಪ ಆಚಾರಿ, ಖಜಾಂಚಿ ಗಣಪತಿ ಕೆಳದಿ ಮುಂತಾದವರಿದ್ದರು. ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘದ ವತಿಯಿಂದ ದಿನಾಂಕ 22/12/2024 ಭಾನುವಾರ ನಮ್ಮ ಸಂಘದ ಈಗ 4ನೇ ವರ್ಷದ ವಾರ್ಷಿಕೋತ್ಸವ ಮತ್ತು ಕ್ಯಾಲೆಂಡರ್ ವಿತರಣೆ ಮತ್ತು ಟಿ ಶರ್ಟ್ ವಿತರಣೆ ಮತ್ತು ಕಾರ್ಮಿಕರಿಗೆ ಮಾಹಿತಿ ಕೂಡ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ನಮ್ಮ ಸಂಘದ ಪದಾಧಿಕಾರಿಗಳು ಏನು ಬದಲಾವಣೆ ಮಾಡಿದ್ದೀವಿ. ಈಗ ನಮ್ಮ ಅಧ್ಯಕ್ಷರು ರಾಮಚಂದ್ರ ಮೇಸ್ತ್ರಿ ಅಂತೇಳಿ, ಕಾರ್ಯದರ್ಶಿಗಳು ಅಣ್ಣಪ್ಪ ಮೇಸ್ತ್ರಿ ಸುರುಗುಪ್ಪೆಯವರು, ಮತ್ತು ಉಪಾಧ್ಯಕ್ಷರಾಗಿ ಅಣ್ಣಪ್ಪ ಮೇಸ್ತ್ರಿ ಕೆಳದಿ ಮತ್ತು ಶಂಕರಪ್ಪ ಆಚಾರಿ ಸಾಗರ, ಮತ್ತು ಖಜಾಂಚಿಯಾಗಿ ನಮ್ಮ ಗಣಪತಿ ಕೆಳದಿಯವರು, ಮತ್ತು ಮುಖ್ಯವಾಗಿ ಗೌರವಾಧ್ಯಕ್ಷರಾಗಿ ಕೃಷ್ಣಪ್ಪ ಮೇಸ್ತ್ರಿ ಅವರು ಮಾಸೂರು ಬೆಳವರಿಗೆ, ಇವರನ್ನು ನಾವು ಬದಲಾವಣೆ ಮಾಡಿದ್ವಿ. ಇನ್ನೂ ಸಾಕಷ್ಟು ಜನ ಪದಾಧಿಕಾರಿಗಳು ನಮ್ಮ ಲಿಸ್ಟಲ್ಲಿದೆ. ಆವತ್ತು ನನ್ನ 4 ವರ್ಷ ಆಯಿತು. ಮುಂಚೆ ಸಂಘಟನೆ ಕಾರ್ಯದರ್ಶಿಗಳು 36 ಜನ ಇದ್ದರು. ಈಗಲೂ 36 ಜನ ಸಂಘಟನೆ ಕಾರ್ಯದರ್ಶಿಗಳನ್ನಾಗಿ ಊರಿಗೆ ಊರಾಗೆ 2 ಜನ ಅಂತ ಮಾಡಿ ನಮ್ಮನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಎಷ್ಟು ಇವ್ರನ್ನ ಅಣ್ಣಪ್ಪ ಅವ್ರನ್ನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ಗೌರವಾಧ್ಯಕ್ಷರಾಗಿ ಕೃಷ್ಣಮೂರ್ತಿ ಅವರು ಮಾಡಿದ್ದಾರೆ. ಉಪಾಧ್ಯಕ್ಷರಾಗಿ 2 ಜನ ಮಾಡಿದ್ದೀವಿ. ಸಾಗರ ಅವ್ರನ್ನ ಶಂಕರಪ್ಪ ಅಂತೇಳಿ ಮತ್ತು ಕೆಳದಿಂದ ಅಣ್ಣಪ್ಪ ಅಂತೇಳಿ, ಖಜಾಂಚಿಯಾಗಿ ನಮ್ಮ ಗಣಪತಿ ಮಾಡಿದ್ದಾರೆ. ಹಲವಾರು ನಮ್ಮ ಸಂಘಟನೆಯಲ್ಲಿ ನಿರ್ದೇಶಕರಿದ್ದಾರೆ. ಮತ್ತು ಮುಖ್ಯ ನನ್ನ 4 ವರ್ಷ ಆಯಿತು. ಮುಂಚೆ ಸಂಘಟನೆ ಕಾರ್ಯದರ್ಶಿಗಳು 36 ಜನ ಇದ್ದರು. ಈಗಲೂ 36 ಜನ ಸಂಘಟನೆ ಕಾರ್ಯದರ್ಶಿಗಳನ್ನಾಗಿ ಊರಿಗೆ ಊರಾಗೆ 2 ಜನ ಅಂತ ಮಾಡಿ ನಮ್ಮನ್ನ ಅಧ್ಯಕ್ಷರಾಗಿ ಮಾಡಿದ್ದಾರೆ. ಎಷ್ಟು ಇವ್ರನ್ನ ಅಣ್ಣಪ್ಪ ಅವ್ರನ್ನ ಕಾರ್ಯದರ್ಶಿಯಾಗಿ ಮಾಡಿದ್ದಾರೆ. ಗೌರವಾಧ್ಯಕ್ಷರಾಗಿ ಕೃಷ್ಣಮೂರ್ತಿ ಅವರು ಮಾಡಿದ್ದಾರೆ. ಉಪಾಧ್ಯಕ್ಷರಾಗಿ 2 ಜನ ಮಾಡಿದ್ದೀವಿ. ಸಾಗರ ಅವ್ರನ್ನ ಶಂಕರಪ್ಪ ಅಂತೇಳಿ ಮತ್ತು ಕೆಳದಿಂದ ಅಣ್ಣಪ್ಪ ಅಂತೇಳಿ, ಖಜಾಂಚಿಯಾಗಿ ನಮ್ಮ ಗಣಪತಿ ಮಾಡಿದ್ದಾರೆ. ಹಲವಾರು ನಮ್ಮ ಸಂಘಟನೆಯಲ್ಲಿ ನಿರ್ದೇಶಕರಿದ್ದಾರೆ ಮತ್ತು ಮುಖ್ಯ ಸಂಘಟನೆ ಕಾರ್ಯದರ್ಶಿಗಳಿದ್ದಾರೆ, ಸಲಹೆಗಾರರಿದ್ದಾರೆ. ಅವರು ಒಟ್ಟು 36 ಜನ ನಾವು ಒಟ್ಟು ಮಾಡ್ಕೊಂಡಿದ್ದೀವಿ. ಅದು 400 ಜನ, 450 ಹೋದ ಬಾರಿ ಫಸ್ಟಿನ ವರ್ಷ ಮಾಡ್ಬೇಕಾದ್ರೆ ಒಂದು 200 ಜನ ಇದ್ದೀವಿ. ಸಂಘದ ಕಾರ್ಮಿಕರು ಇದ್ದೀವಿ. ನೆಕ್ಸ್ಟ್ ವರ್ಷ ಎಲ್ಲರೂ ಸಿಕ್ಕಿಲ್ಲ, ಸಿಕ್ಕಂತ ಸಿಕ್ಕಿದೆ. ಹಲವಾರು ಅಸಂಘಟಿತ ಕಾರ್ಮಿಕರು ಮಾಡ್ಕೊಂಡಿದ್ರು. ಅವರಿಗೂ ನಾವು ಕಟ್ಟಡ ಕಾರ್ಮಿಕರಿಗೂ ಇದ್ದೀವಿ. ಅವರಿಗೂ ಸವಲತ್ತು ಸಿಕ್ಕಲಿ, ನಾವು ಅವ್ರಿಗೆ ಬೇಡ ಅಂತೇಳಿ ಅವ್ರದ್ದಾದ ಸವಲತ್ತು ತಗೊಳ್ಳಿ. ನಮ್ಮದಾದ ನಾವು ಕಟ್ಟಡ ಕಾರ್ಮಿಕರಿಗೆ ಏನು ಸವಲತ್ತು ಬರುತ್ತೆ ಅದು ನಾವು ತಗೊಳ್ಬೇಕು ಅನ್ನೋದು ನಮ್ಮದು ಕಟ್ಟಡ ಕಾರ್ಮಿಕರ ಹೋರಾಟ. ಈಗ 500 ಕೊಟ್ಟಿದ್ದಾರೆ. ರಾಜಶೇಖರ್ ಗಾಳಿಪುರ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯರು ಅವರು ಟಿ ಶರ್ಟ್ ಕೊಟ್ಟಿದ್ದಾರೆ. ಈ ವಿಶೇಷ ಇವರು ಮಹೇಶ್ ಸಿದ್ದೇಶ್ವರಿ ವಿಶೇಷನವರು ಅವರು 50 ಟಿ ಶರ್ಟ್ ಕೊಟ್ಟಿದ್ದಾರೆ. ಹಾಲಪ್ಪನವರು ವಂದನೆಗಳೊಂದಿಗೆ ಶ್ರಮಜೀವಿ ಕಟ್ಟಡ ಕಾರ್ಮಿಕರ ಸಂಘ ಸಾಗರ ತಾಲೂಕು ಇವರ ವತಿಯಿಂದ ದಿನಾಂಕ 22/12/2024 4ನೇ ವರ್ಷದ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಹೊಸದಾಗಿ 3 ವರ್ಷ ಮುಕ್ತಾಯ ಆದ ನಂತರದಲ್ಲಿ ಹೊಸ ಬಾಡಿಯನ್ನು ರಚನೆ ಮಾಡಿದ್ವಿ. ಆ ಬಾಡಿಯಲ್ಲಿ ಆಯ್ಕೆಯಾಗಿರ್ತಕ್ಕಂಥ ರಾಮಚಂದ್ರ ಮೇಸ್ತ್ರಿ ಅವರ ಅಧ್ಯಕ್ಷತೆ. ಕಾರ್ಮಿಕರಿಗೆ ಹೇಳೋದು ಒಂದೇ ಮಾತು, ಕಾರ್ಮಿಕರು ಏನು ಮಾಡ್ತಾರೆ, ಕಾರ್ಮಿಕರಿಗೆ ಅವ್ರಿಗೊಂದು ದಿನದ ಕೂಲಿ ಬಿಟ್ಟು ಕಾರ್ಡನ್ನು ಮಾಡಿಸ್ಕೊಂಡು ಸವಲತ್ತು ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನಿರ್ಲಕ್ಷ್ಯಕ್ಕಿಂತ ಅವ್ರಿಗೆ ಒಂದಿನ ಕೂಲಿ ಹೋಗುತ್ತೆ ಅನ್ನೋದೇ ಅವರಿಗೆ ದೊಡ್ಡ ಇದು. ಬೇರೆ ಏನು ಕಾರ್ಮಿಕರು ಅಲ್ಲದೇ ಇದ್ದವ್ರಿಗೆ ಏನಂದರೆ ಒಂದು ಕಾರ್ಡ್ ಮಾಡಿಸ್ಕೊಂಡು ಏನೋ ಸವಲತ್ತು, ಸರ್ಕಾರಿ ಸವಲತ್ತು ಎಲ್ಲ ತಗೊಳಕ್ಕಾಗ್ತಿದೆ ಅನ್ನೋದ್ರ ಬಗ್ಗೆ ಮುಂಚೂಣಿಯಲ್ಲಿ ಹೋಗ್ತದೆ. ಕಾರ್ಮಿಕರಿಗೆ ಒಂದಿನ ಕೂಲಿ ಬಗ್ಗೆನೇ ಚಿಂತನೆ ಮಾಡ್ತಾರೆ ಬಿಟ್ಟರೆ ಅವ್ರು ಕಾರ್ಡ್ ಮಾಡಿಸ್ಕೋಬೇಕು, ಸವಲತ್ತು ತರಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ. ಕೆಲವು ಎಷ್ಟೋ ಕುಟುಂಬಗಳು ಇವತ್ತು ಕೂಲಿಗೆ ಹೋಗದೇ ಇದ್ರೆ ಸಂಸಾರ ನಡೆಸ್ತಕ್ಕಂಥದ್ದು, ಮಕ್ಕಳ ವಿದ್ಯಾಭ್ಯಾಸ ನಡೆಸ್ತಕ್ಕಂಥದ್ದು ಕಷ್ಟ ಆಗಿರುತ್ತೆ. ಆದರೂ ನಾವು ನಮ್ಮ ಸಂಘಟನೆ ವತಿಯಿಂದ ನೀವು ಹೋಗೋದು ಬೇಡ, ನಿಮಗೆ ಇಂಥ ಮಾಹಿತಿಯನ್ನು ನಾವೇ ಇಲ್ಲಿ